ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳಿಂದ ಚಿತ್ರದುರ್ಗದ ಶಾಸಕ ವೀರೇಂದ್ರ ಪಪ್ಪಿ ಬಂಧನ ಆಗಿದೆ. ನಿನ್ನೆ ವೀರೇಂದ್ರ ಅವರಿಗೆ ಸೇರಿದಂತ 30 ಸ್ಥಳಗಳಲ್ಲಿ ಇಡಿ ಏಕಕಾಲಕ್ಕೆ ದಾಳಿ ಮಾಡಿತ್ತು. ಏಕಕಾಲಕ್ಕೆ ವೀರೇಂದ್ರ ಪಪ್ಪಿ ಸ್ಥಳಗಳನ್ನು ಹುಡುಕಿ ದಾಳಿ ಮಾಡಿತ್ತು. ಸಂಜೆ ವೇಳೆಗೆ ಬೆಂಗಳೂರಿಗೆ ವೀರೇಂದ್ರ ಪಪ್ಪಿಯನ್ನ ಕರೆತರ್ತಾರೆ ಅಧಿಕಾರಿಗಳು. ಏರ್ಪೋರ್ಟ್ನಿಂದ ಯಲಹಂಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಆದ ಬಳಿಕ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸ್ತಾರೆ. ಬಳಿಕ ಕಾನೂನು ಪ್ರಕ್ರಿಯೆಯನ್ನು ಮುಗಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುತ್ತೆ. ನ್ಯಾಯಾಲಯಕ್ಕೆ ಹಾಜರುಪಡಿಸಿ ವಶಕ್ಕೆ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಮನೆಯಲ್ಲಿ ದಾಳಿ ಮಾಡಿದಾಗ ಕಂತೆ ಹಣ, ಕಂತೆ ಅಂತ ಹೇಳಿದ್ರೆ ಕಮ್ಮಿ ಆಗುತ್ತೆ, ರಾಶಿ ಹಣ, 12 ಕೋಟಿ ನಗದು, 12 ಕೋಟಿ ನಗದು ಇದೆ. ನೋಡ್ತಾ ಇದ್ದೀರಿ. ಈ ವಿದೇಶಿ ಕರೆನ್ಸಿಗಳೇ 1 ಕೋಟಿ ಇದೆ. ಈ ವಿದೇಶಿ ಕರೆನ್ಸಿಗಳೇ 1 ಕೋಟಿ ಇದೆ. ಅಪಾರ ಪ್ರಮಾಣದ ಚಿನ್ನಾಭರಣ ಇದೆ. ಅಪಾರ ಪ್ರಮಾಣದ ಬೆಲೆ ಬಾಳುವ ವಸ್ತುಗಳಿದ್ದಾವೆ. ಈ ಹಿಂದೆ ಕೂಡ ಈ ಶಾಸಕ ಆಗಿರಲಿಲ್ಲ. ಮನೆಯ ಬಚ್ಚಲಲ್ಲಿ ಅಂದರೆ ಮನೆಯ ಬಾತ್ರೂಮ್ನಲ್ಲಿ ಆ ಗೋಡೆಗಳ ಒಳಗೂ ಕೂಡ ನೋಟುಗಳನ್ನಿಟ್ಟು ಕಟ್ಟಡವನ್ನು ನಿರ್ಮಾಣ ಮಾಡಿದ್ದ. ಈಗ ಕಂತೆ ನೋಟುಗಳ ಜೊತೆಗೆ, ರಾಶಿ ನೋಟುಗಳ ಜೊತೆಗೆ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಆತನನ್ನು ವಶಕ್ಕೆ ಪಡೆದಿದ್ದಾರೆ. ಬೇರೆ ರಾಜ್ಯದಲ್ಲಿ ಆತ ಗ್ಯಾಂಗ್ಟಕ್ನಲ್ಲಿ ಆತ ಅರೆಸ್ಟ್ ಆಗಿದ್ದಾನೆ. ಈಗ ಆತನನ್ನು ಅಲ್ಲಿಂದ ಕರೆತರಲಾಗುತ್ತೆ. ಆಸ್ಪತ್ರೆಗೆ ದಾಖಲು ಮಾಡಿ, ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಮೆಡಿಕಲ್ ಟೆಸ್ಟ್ ಮಾಡಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಇಡಿ ಅಧಿಕಾರಿಗಳು ವಶಕ್ಕೆ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಇಂತಹ ಕೇಸ್ಗಳಲ್ಲಿ PMLA, ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡರಿಂಗ್ ಆ್ಯಕ್ಟ್ ಇದೆಯಲ್ಲ, ಅದು ಬಹಳ ದೊಡ್ಡ ಪ್ರಮಾಣದಲ್ಲಿ ಗಂಭೀರ ಸ್ವರೂಪದ ಆರೋಪ ಆಗುತ್ತೆ. ಈ ಕಾರಣದಿಂದಾಗಿ ವೀರೇಂದ್ರ ಪಪ್ಪಿ ಈಸ್ ಇನ್ ಡೇಂಜರ್. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ಈಗ ಅಪಾರ ಪ್ರಮಾಣದಲ್ಲಿ 12 ಕೋಟಿ ನಗದು, ಈಗ 2 ಲಕ್ಷಕ್ಕಿಂತ ಹೆಚ್ಚಿನ ನಗದನ್ನು ಇಟ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಈ ಹಣದ ಮೂಲವನ್ನು ಹೇಗೆ ತೋರಿಸ್ಲಿಕ್ಕೆ ಸಾಧ್ಯ? ಮನಿ ಲ್ಯಾಂಡರಿಂಗ್ ಆ್ಯಕ್ಟ್ ಇದೆಯಲ್ಲ, ಅದು ಯಾವ ಮಟ್ಟದ ಪರಿಣಾಮಕಾರಿಯಾದಂಥ ಕಾನೂನನ್ನು ಇಲ್ಲಿ ಅಳವಡಿಸಲಾಗುತ್ತೆ ಅಂತ? ದಶರಥ್, ಈಗಾಗಲೇ ಏನೇನೆಲ್ಲ ಇಡಿ ಅಧಿಕಾರಿಗಳು ರಾಜ್ಯ ಸೇರಿದಂತೆ ಹೊರ ರಾಜ್ಯದಲ್ಲಿ ನಾನಾ ಕಡೆ ಒಟ್ಟು 31 ಕಡೆ ಇವರು ದಾಳಿಯನ್ನು ನಡೆಸಿದ್ರು. ದಾಳಿಯಲ್ಲಿ ಕರ್ನಾಟಕ, ಮುಂಬೈ, ಜೋಧ್ಪುರ, ಗೋವಾ ಸೇರಿದಂತೆ 31 ಸ್ಥಳಗಳಲ್ಲಿ ದಾಳಿ ನಡೆಸಿದ್ದಾರೆ. ಸುಮಾರು 12 ಕೋಟಿ ನಗದು ಸಿಕ್ಕಿರುವಂತದ್ದು. ಇದರಲ್ಲಿ 1 ಕೋಟಿಯಷ್ಟು ವಿದೇಶಿ ಕರೆನ್ಸಿ ಪತ್ತೆಯಾಗಿದೆ. ಜೊತೆಗೆ ಬರೋಬ್ಬರಿ 6 ಕೋಟಿ ಮೌಲ್ಯದ ಚಿನ್ನಾಭರಣ ಕೂಡ ಪತ್ತೆಯಾಗಿರುವಂತದ್ದು. ಸೊ ಇದನ್ನ ಇಟ್ಕೊಂಡಂತ ಅಧಿಕಾರಿಗಳು ಈಗ ತನಿಖೆಯನ್ನು ಮುಂದುವರಿಸ್ತಾ ಇರುವಂತದ್ದು. ವೀರೇಂದ್ರ ಪಪ್ಪಿಗೆ ಸೇರಿದಂತಹ ಏನು ಕೆಸಿನೋಗಳು ಯಾವ್ದಾವಿದೆ ಅಲ್ಲೆಲ್ಲವೂ ಕೂಡ ದಾಳಿಯನ್ನು ನಡೆಸಲಾಗಿದೆ. ಅದ್ರ ಜೊತೆಗೆ ಇಲ್ಲಿ ಕೆಲವೊಂದು ಗೇಮಿಂಗ್ ಆ್ಯಪ್ಗಳೇನಿದೆ, ಗೇಮಿಂಗ್ ಆ್ಯಪ್ಗಳಲ್ಲಿ ಸಾಕಷ್ಟು ಇವರು ಹಣಕಾಸಿನ ಹೂಡಿಕೆಯನ್ನು ಮಾಡಿರುವಂತದ್ದು. ಅದ್ರ ಜೊತೆಗೆ ಅಕ್ರಮವಾಗಿ ಹಣದ ವಹಿವಾಟು ಆಗಿದೆ ಅನ್ನೋ ಆರೋಪಗಳು ಕೂಡ ಕೇಳಿ ಬಂದಿರುವಂತದ್ದು. ಬೆಂಗಳೂರಿನ ಸುಲ್ತಾನ್ ಪಾಳ್ಯ ಏನಿದೆ, RT ನಗರ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುವಂತ ಸುಲ್ತಾನ್ ಪಾಳ್ಯದಲ್ಲಿ ಓರ್ವ ಗೇಮಿಂಗ್ ಆ್ಯಪ್ ಅನ್ನ ಸಿದ್ಧಪಡಿಸುವಂತ ವ್ಯಕ್ತಿ ಏನಿದ್ದಾನೆ, ಆತನ ಮನೆ ಮೇಲೆ ಕೂಡ ರೀಸೆಂಟ್ ಆಗಿ ದಾಳಿಯನ್ನು ಕೂಡ ನಡೆಸಲಾಗಿತ್ತು. ಸೊ ಒಟ್ಟು 31 ಕಡೆ ದಾಳಿಯನ್ನು ನಡೆಸಿದ ವೇಳೆ ಈಗ ವೀರೇಂದ್ರ ಪಪ್ಪಿಗೆ ದೊಡ್ಡ ಮಟ್ಟದ ಶಾಕ್ ನೀಡಲಾಗಿದೆ. ಅದ್ರ ಜೊತೆಗೆ ಸಿಕ್ಕಿಂನಲ್ಲಿ ಈತನ ಬಂಧನ ಮಾಡಿರುವಂತದ್ದು. ಸಿಕ್ಕಿಂನ ಸ್ಥಳೀಯ ನ್ಯಾಯಾಲಯಕ್ಕೆ ಈತನನ್ನ ಹಾಜರುಪಡಿಸಿರುವಂತಹ ಅಧಿಕಾರಿಗಳು ಈಗಾಗಲೇ ಟ್ರಾನ್ಸಿಟ್ ವಾರಂಟ್ ಏನಿರುತ್ತೆ ಅದನ್ನ ಪಡೆದುಕೊಂಡು ಅಲ್ಲಿಂದ ಬೆಂಗಳೂರಿಗೆ ಕರ್ಕೊಂಡ್ ಬರ್ತಿರುವಂತದ್ದು. ಇಂದು ಸಂಜೆ ಅವರು ಏನು ಬೆಂಗಳೂರನ್ನ ತಲುಪಿರುವಂತ ರಾತ್ರಿ 11 ಗಂಟೆವರೆಗೆ ಬೆಂಗಳೂರಿಗೆ ಬರ್ತಾರೆ. ಏರ್ ಇಂಡಿಯಾ ಫ್ಲೈಟ್ ನಲ್ಲಿ ವೀರೇಂದ್ರ ಪಪ್ಪಿಯನ್ನ ಕರ್ಕೊಂಡ್ ಬರ್ತಾರೆ. ಬಳಿಕ ಯಲಹಂಕದ ಸರ್ಕಾರಿ ಆಸ್ಪತ್ರೆ ಏನಿದೆ ಅಲ್ಲಿ ಇನ್ನ ವೈದ್ಯಕೀಯ ತಪಾಸಣೆಗೆ ಒಳಪಡಿಸಲಾಗಿತ್ತು. ವೈದ್ಯಕೀಯ ತಪಾಸಣೆಗೆ ಒಳಪಡಿಸಿದ ಬಳಿಕ ಏನೋ ಜನಪ್ರತಿನಿಧಿ ನ್ಯಾಯಾಲಯಗಳ ವಿಶೇಷ ನ್ಯಾಯಾಲಯದ ಜಡ್ಜ್ ಆಗಿರುವಂತ ಶ್ರೀ ಗಜಾನನ ಭಟ್ ಅವರ ಮನೆ ಏನೋ ಯಲಹಂಕ ಭಾಗದಲ್ಲಿರುವಂತದ್ದು. ಸೊ ಅಲ್ಲಿಗೆ ಅವರ ನ್ಯಾಯಾಧೀಶರ ಮನೆಗೆ ಮೊದಲು ಹಾಜರುಪಡಿಸ್ತಾರೆ. ಬಳಿಕ ಅವ್ರನ್ನ ಇಡೀ ಕಸ್ಟಡಿಗೆ ಕೇಳುವ ಎಲ್ಲ ಸಾಧ್ಯತೆಗಳು ಇರುವಂತದ್ದು. ಥ್ಯಾಂಕ್ ಯು ಸಂತೋಷ್.